ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯಯ್ಯ ಎದೇಳು ಮ್ಯಾಕೆ ಸಂದಾಕಿರಿ ಕುಂತ್ಕೊಳ್ಳಿ. ಅದ್ಯೋಟು ದಿವಸ ಆಯ್ತಲ್ವೇ ನಿಮ್ಮನ್ನು ಮಾಡಿ. ನಾವಂತೂ ನಿಮ್ಮನ್ನು ದಿನಾ ನೆನಪಿಸ್ಕೋತೀವಿ ಅತ್ತಿಗೆ. ನಿಮ್ಮನ್ನ ನೆನೆಸ್ಕೊಳ್ದೇ ಇರೋಕ್ಕಾಗತ್ತಾ? ನಾವು ಕಷ್ಟದಲ್ಲಿದ್ದಾಗ ಎಷ್ಟು ಸಹಾಯ ಮಾಡಿದ್ದೀರಾ ನೀವು. ಅದನ್ನ ಸಹಾಯ ಅಂತ ಕರೀತಾರೆ. ಅದು ನಿಮ್ಮ ಮ್ಯಾಕಿದ್ದ ಅಕ್ರೆ. ನೀವು ಪ್ರೀತಿಸಿ ಮದುವೆ ಆಗಿ ಮನೆಯವರಿಂದ ದೂರ ಇದ್ದು ಅದು ಯೋಟೆಲ್ಲ ಕಷ್ಟಪಟ್ಟಿದ್ರಿ ಅನ್ನೋದನ್ನ ನಾವು ಮಾಡಿಲ್ವೇ ಅಲ್ವೇನ್ರಿ? ಹ್ಞೂ, ಮತ್ತೆ ಈಗ ಪಟ್ಟಣದಾಗೆ ದೊಡ್ಡ ಕಂಪ್ನಿ ನಡೆಸೋರಂತೆ. ಇದೇ ಅಲ್ವೇ ಸಾಧನೆ ಅಂದ್ರೆ. ದೀಟ ಮಕ್ಳು ಹೆಂಗವ್ರೆ? ಚೆನ್ನಾಗಿದ್ದಾರೆ ಅತ್ತಿಗೆ. ಮೊನ್ನೆ ನೀವು ಆಸ್ಪತ್ರೆಯಲ್ಲಿದ್ದಾಗ ಮಗನ ಕರ್ಕೊಂಬಂದಿದ್ವಿ. ಅಯ್ಯಯ್ಯ ಹೌದೇ? ಈಗ ಮನೆ ಕರ್ಕೊಂಬರಕ್ಕಿಲ್ವೇ? ಅವನು ಕಾಲೇಜ್ಗೆ ಹೋಗಿದ್ದ ಅತ್ತಿಗೆ. ವಾ ಇರ್ಲಿ ಬಸ್ಸು. ಅಯ್ಯೋ, ಇದೆಲ್ಲ ಯಾಕೆ? ಎಷ್ಟೋ ವರ್ಷ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ರ, ಅದಕ್ಕೆ ಕೇಶವ್ ಅಂಕಲ್. ಇಷ್ಟು ದಿನ ಆದರೂ ನೆನಪಲ್ಲಿ ಇಟ್ಕೊಂಡಿದ್ದೀರದ? ಥ್ಯಾಂಕ್ ಯು. ಕಂಠಿಯಲ್ಲಿ ವಾರಿಗೆ ಹೋಗವನೆ. ಅತ್ತಿಗೆ, ನಮ್ಮಿಬ್ಬರ ಮದುವೆ ನೀವೇ ಮುಂದೆ ನಿಂತು ಮಾಡಿದ್ದು. ಈಗ ನಮ್ಮ ಮಗನೇ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ನಮ್ಮ ಜೀವನ ನೀವು ಹೇಗೆ ಶುರು ಮಾಡಿಕೊಟ್ರೋ ಹಾಗೆ ಅವನ ಜೀವನನೂ ನಿಮ್ಮ ಕೈಯಿಂದಾನೇ ಶುರು ಆಗಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನಿಮಗೆ ಗೊತ್ತಿರೋರು ಯಾರಾದರೂ ಒಳ್ಳೆ ಹುಡುಗಿ ಇದ್ದರೆ ದಯವಿಟ್ಟು ತಿಳಿಸಿ ಅದಕ್ಕೆ. ಅಯ್ಯಯ್ಯ ಮದುವೆ ವಯಸ್ಸಿಗೆ ಬಂದ್ಬಿಡ್ತೆ ಕೂಸು. ನಾವು ನೋಡಿದಾಗ ಇಟೇಟ್ ಉದ್ದ ಇದ್ದ. ಒಳ್ಳೆ ಹುಡುಗಿನೇ ಹುಡ್ಕೊ. ಇವಳಿಗಂತೂ ಮಗನ ಮದುವೆ ಆದರೆ ಸಾಕು. ಹ್ಞೂ, ಮತ್ತೆ ಮದುವೆ ವಿಷಯ ಎತ್ತಿದ್ರೆ ಸಾಕು. ಈಗೇನು ಮದುವೆಗೆ ಅರ್ಜೆಂಟು ಅಂತ ತುಂಬ ಕೂಗಾಡ್ತಾನತ್ತಿಗೆ. ಅದೇ ಒಂಥರ ಟೆನ್ಷನ್ನು. ಈಗಿನ ಕಾಲದ ಹುಡುಗರು ಕಣವ, ಅವನ ಮಾತಿಗೆ ಬೇಸರ ಕೋಪ ಮಾಡ್ಕೊಳಕ್ ಆಯ್ತದ್ಯೆ? ನೀನು ಯೋಚನೆ ಮಾಡಬೇಡ, ಒಳ್ಳೆ ಹುಡುಗಿನೇ ಸಿಗ್ತಾಳೆ. ನಿಮ್ಮ ಮಾತು ನಿಜ ಆದರೆ ಸಾಕು ಅತ್ತಿಗೆ. ಸಚಿನ್, ಏಯ್ ಸಚಿನ್, ಏನ್ ಮಾಡ್ತಿದ್ಯಾ? ನಿನ್ನೆ ನೋಡ್ತಾ ಇದ್ದೀನಿ. ಆಮೇಲೆ ನೋಡುವಂತೆ. ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು, ಇನ್ನೂ ಕೊಟ್ಟಿಲ್ಲ. ಕೇಳು. ಥ್ಯಾಂಕ್ ಯು. One chocolate shake for the pretty girl. ಯಾರ್ದು ಆಗಿಂದ ಫೋನ್ ಬರ್ತಾನೆ ಇದೆ. ಅಮ್ಮನಾ? ಯಾರು ಅಮ್ಮ? ಅದು ನನ್ನ ಫ್ರೆಂಡ್ಸು ನನ್ನ ಮಧ್ಯೆ ಇರೋ ಜೋಕ್. ಕುಡಿ. ಸಚಿನ್, ನೀನ್ ಮಾತಾಡೋವರೆಗೂ ಅವ್ರು ನಿನ್ನ ಬಿಡಲ್ಲ ಅನ್ಸತ್ತೆ. ಮಾತಾಡು. ಒಂದು ನಿಮಿಷ.
ಹಲೋ ಹೇಳಮ್ಮ. ಸಚ್ಚು, ಬಂಗಾರಮ್ಮ ಅವ್ರಿಗೆ ಹುಷಾರಾಗಿ ಮನೆಗೆ ಬಂದಿದ್ದಾರಂತೆ. ಅವ್ರು ನೋಡೋಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೀನು ಬಾರೋ ನಮ್ಮ ಜೊತೆ. ಬಂಗಾರಮ್ಮ ಅವ್ರ ಮನೆಗ? ಇಲ್ಲ ಇಲ್ಲ, ನೀವು ಹೋಗಿ. ಸಚ್ಚು, ಅವತ್ತು ಆಸ್ಪತ್ರೆಯಲ್ಲೂ ನೀನು ಅವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ. ಬಾರೋ. ಇಲ್ಲ ಇಲ್ಲ, ನೀವು ಹೋಗಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಏನು ಬಂಗಾರಮ್ಮವರು ಅಂತೇನೋ ಮಾತಾಡ್ತಿದ್ದೆ? ಬಂಗಾರಮ್ಮ ಅವರ? ಬಂಗಾರ ಪರ್ಚೇಸ್ ಮಾಡಕ್ಕೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ ಇಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದೆ. ಓ, ಬಂಗಾರ ಪರ್ಚೇಸ್ ಮಾಡಕ್ಕೆ ನಿನ್ನ ಕರೆಯೋರು ಯಾರಪ್ಪ? ಅದೇ ಹೇಳಿದ್ನಲ್ಲ, ಫ್ರೆಂಡ್ಸ್ ಇದ್ದಾರೆ ಅಂತ. ಸರಿ ಬಾ, ನಾವು ಹೋಗೋಣ, ಜ್ಯೂಸ್ ಕುಡಿ. ಸಚಿನ್, ನನ್ನ ಮದ್ವೆಗೂ ಬಂಗಾರ ಪರ್ಚೇಸ್ ಮಾಡಕ್ಕೆ ನನ್ನ ಜೊತೆ ಬರ್ತೀಯಾ? ಆಡ್ಕೋಬೇಡ ಕಣೆ, ಸುಮ್ಮನೆ ಕುಡಿ. ಕಣೇನಾ? ಹ್ಞೂ ಕಣೆ. ಸಚಿನ್, ಅಣ್ಣ, ನಿನ್ ಚಾಕು ಅಲ್ಲಿ ಬಚ್ಚಿಟ್ಟಿದ್ದ? ಒಳ್ಳೆ ಮಂಡೆ ಮಾರ್ರೆ, ಪೊಲೀಸರನ್ನ ಚಂದ ಬಕ್ರ ಮಾಡಿದೀಯ. ಇವತ್ತ ಕಲಿನ್ ಎತ್ತಿಲ್ಲ ಅಂದ್ರೆ ಸಮಾಧಾನ ಇಲ್ಲ ಕಲ. ಯಾರಿಗೂ ಸಂಶಯ ಬರ್ದಂಗೆ ನೋಡ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.